ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಂತೂ ಆ ದೇವಸ್ಥಾನ ಬಹಳ ಚಿಕ್ಕದಾಗಿತ್ತು. ಇದ್ದಷ್ಟು ಹಣದಲ್ಲಿ ದೇಗುಲ ನಿರ್ಮಾಣ ಕಾರ್ಯ ಕೂಡ ಮಾಡುವ ಸಂಕಲ್ಪವನ್ನ ಹೊಂದಲಾಗಿತ್ತಂತೆ. ಆದ್ರೆ ಭಕ್ತರ ಕಾಣಿಕೆಯಿಂದ ಈಗ ಅಲ್ಲಿ ಚಾಲುಕ್ಯರ ಶೈಲಿಯಲ್ಲಿ ಭವ್ಯವಾದ ದೇಗುಲ ನಿರ್ಮಾಣ ಆಗ್ತಾ ಇದೆ. ಯಾವುದು ಆ ದೇಗುಲ, ಅದರ ವಿಶೇಷತೆ ಏನು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹೌದು, ಅಯೋಧ್ಯೆ ಶ್ರೀರಾಮ ಮಂದಿರ ಕಲಬುರಗಿಯ ಶರಣ ಬಸವೇಶ್ವರ ದೇಗುಲ ಮಾದರಿಯಾಗಿ ಇಟ್ಟುಕೊಂಡು ಅದ್ಭುತವಾಗಿ ಈ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸೂಗೂರು ಎನ್ ಗ್ರಾಮದಲ್ಲಿ ಭವ್ಯವಾದ ಕಲ್ಲಿನ ದೇವಾಲಯ ತಲೆ ಎತ್ತಿದೆ. ಮೊದಲು ಗ್ರಾಮದ ಹೊರಭಾಗದಲ್ಲಿ ಚಿಕ್ಕದಾದ ಶ್ರೀ ಭೋಜಲಿಂಗೇಶ್ವರ ದೇವಸ್ಥಾನವಿತ್ತು. ಬೃಹತ್ ಕಲ್ಲಿನ ದೇವಾಲಯ ನಿರ್ಮಾಣ ಮಾಡುವ ಬಗ್ಗೆ ಭಕ್ತರ ಅಪೇಕ್ಷೆ ಇತ್ತು. ಅದರಂತೆ 4 ವರ್ಷದ ಹಿಂದೆ ಶ್ರೀಮಠದ ಪೀಠಾಧಿಪತಿ ಶ್ರೀ ಹಿರಗಪ್ಪ ತಾತನವರ್ ನೇತೃತ್ವದಲ್ಲಿ ದೇವಾಲಯ ಕಟ್ಟಲು ಹೆಜ್ಜೆ ತುಳಿಯಲಾಗಿತ್ತು. ತಮಿಳುನಾಡಿನ ನುರಿತ 20 ಶಿಲ್ಪಿಗಳಿಂದ ದೇವಸ್ಥಾನ ನಿರ್ಮಾಣ ಕಾರ್ಯ ಮಾಡಲಾಗಿದೆ. 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. ಯಾವ ಇವಕ್ಕೇನು ಸಿಮೆಂಟ ಪಿಂಟ ಏನು ಮಾಡಿಲ್ಲ, ಒಟ್ಟು ಜಾಯಿಂಟ್ ಇಲ್ಲ, ಇದಕ್ಕೆ ಯಾವುದೇ ಥರ ರಾಡ್ ಯೂಸ್ ಮಾಡಿಲ್ಲ, ಸಿಮೆಂಟ್ ಯೂಸ್ ಮಾಡಿಲ್ಲ. ಕೆಳಗೆ ಬುನಾದಿ 22 ಫೀಟ್ ಬುನಾದಿ ಹೊಡೆದ್ರಿ ಇದಕ್ಕೆ ಟೋಟಲ್. ನಾಳೆಗೆ ಏನಾದ್ರೂ ಏನು ಆಗ್ಬಾರ್ದು, ಭೂಕಂಪಕ್ಕೆ ಇನ್ನೊಂದಕ್ಕೆ ಸುನಾಮಿಗೆ ಏನಾಗ ಲೆಕ್ಕದಾಗ ಇದಕ್ಕೆ 22 ಫೀಟ್ ಬುನಾದಿ ಹಾಕ್ಯಂಡು ಒಳಗೇನದ ಗರ್ಚ್ ಯೂಸ್ ಮಾಡಿದ್ರಿ. ದೇವಸ್ಥಾನದ ನಿರ್ಮಾಣ ಕಾರ್ಯ 4 ವರ್ಷ ಮುಗಿದು 5ನೇ ವರ್ಷದಲ್ಲಿ ಸಂಪೂರ್ಣವಾಗಿ ಕಾಮಗಾರಿ ಮುಗಿದಿದೆ. ಭೂಕಂಪನ ನಿರೋಧಕ ದೇಗುಲವಾಗಿದೆ. ಅಂದ್ರೆ ಭೂಕಂಪನ ತಡೆದುಕೊಳ್ಳುವ ಸಾಮರ್ಥ್ಯವಾಗಿ ನಿರ್ಮಾಣ ಮಾಡಲಾಗಿದೆ. ದೇಗುಲ ನಿರ್ಮಾಣಕ್ಕೆ ಯಾವುದೇ ಕಬ್ಬಿಣ, ಸ್ಟೀಲ್, ಸಿಮೆಂಟ್ ಕೂಡ ಬಳಕೆ ಮಾಡಿಲ್ಲ. ಎಐ ಯುಗದಲ್ಲಿ ಕೂಡ ಭಾರತದ ಸಾಂಸ್ಕೃತಿಕ ಪರಂಪರೆ ಸಾರುವ ಭವ್ಯವಾದ ದೇವಾಲಯ ನಿರ್ಮಾಣ ಮಾಡಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡುವ ಸಾಧ್ಯತೆ ಇದೆ. ಯಾರಿಗೆ ₹1 ಬಟ್ಟಿ ಕೇಳೋರ ಆದಷ್ಟು ಎಲ್ಲಿಗೆ ನಿಂದಿರುತ್ತೆ ಅಲ್ಲಿಗೆ ನಿಂದ್ರಂದ್ರು. ಭಕ್ತರು ಕೂಡ ನೋಡ್ರಿ, ಒಬ್ಬೊಬ್ಬರು ಯಾವ ರೀತಿ ಕೊಟ್ಟರೆ ಎಷ್ಟು ಬೇಕಾದ. ಇವತ್ತು 10 ಲಕ್ಷ ಬೇಕಾದ್ರೆ 10 ಲಕ್ಷನೇ ತಂದು ಕೊಟ್ಟಾರ. ಇವತ್ತು 1 ಲಕ್ಷ ಬೇಕಾದ್ರೆ 1 ಲಕ್ಷ ತಂದು ಕೊಟ್ಟಾರ. ಆ ಭಕ್ತಲಿಂದ ತಂದು ಕೊಡೋದು ನೋಡಿದ್ರೆ ನಾವು ಎಲ್ಲರಿಗೂ ಭಾಳ ಒಂಥರ ಇದಾಗ ಅನ್ನಿಸ್ತದೆ. ಅವ್ರು ಮುತ್ತವ್ರು 93 ಐಕ್ಯ ಆದ್ರೆ ಈ ರೀತಿಯಾಗಿ ಒಂದೊಂದು ಸಣ್ಣ ಕೆಲಸ ನಡೆದವ. ಭವ್ಯವಾದ ದೇಗುಲ ನಿರ್ಮಾಣವಾಗಬೇಕೆಂಬ ಭಕ್ತರ ಕನಸು, ಭಕ್ತರ ಭಕ್ತಿಯ ಕಾಣಿಕೆಯಿಂದ ದೇವಾಲಯದ ಕಾಮಗಾರಿ ಪೂರ್ಣಗೊಂಡಿದ್ದು ಇನ್ನು ಮುಂದೆ ಭಕ್ತರು ದೇವರ ದರ್ಶನ ಪಡೆಯಲು ದೇಗುಲ ಮುಕ್ತವಾಗಿದೆ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.